ನಿನ್ನೆ ನಮ್ಮನ್ನೆಲ್ಲ ಆಗಲಿ ಎಸ್ ಜಾನಕಿ ಅವರು ನಿಧನರಾಗಿದ್ದಾರೆ. ಅವ್ರನ್ನ ಏನು ಅಂತಿಮ ದರ್ಶನಕ್ಕೆ ಏನು ಜಿಮ್ ರವಿ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಿನ್ನೆ ಸಂಜೆ ಅವರು ನಿಧನರಾಗಿದ್ದಾರೆ. ಎಸ್ ಜಾನಕಿ ಅಮ್ಮನವರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾನೂ ಬಂದು ತಪ್ಪಾಗಲಾರ್ದು. ನಿನ್ನೆ ವಿಷಯ ತಿಳಿದ ತಕ್ಷಣ ಬೆಂಗಳೂರಿಂದ ನೇರವಾಗಿ ಬಂದ್ವಿ. ಆಸ್ಪತ್ರೆಯಲ್ಲಿ ಅವ್ರ ಅಂತಿಮ ದರ್ಶನ ಪಡ್ಕೊಂಡ್ವಿ. ಇವತ್ತು ಕನ್ನಡ ಚಲನಚಿತ್ರರಂಗ ಆಗ್ಬೋದು, ಕರ್ನಾಟಕ ಜನ ಆಗ್ಬೋದು, ಹಾಗೂ ವಿಶ್ವದ ಎಲ್ಲ ನೆಲೆಸಿರುವಂಥ ಕನ್ನಡಿಗರಾಗ್ಬೋದು ಇವತ್ತು ತುಂಬ ಶೋಕಾಚರಣೆಯಲ್ಲಿದ್ದಾರೆ. ಕಾರಣ ಇಷ್ಟೇ, ಅವರು ಆಡಿದಂಥ 48,000ಕ್ಕೂ ಅಧಿಕ ಹಾಡುಗಳು ಇವತ್ತು ಎಲ್ಲರೂ ಮನೆ ಮಾತಾಗಿದೆ. ಅವರೇ ಆಡಿದಂಥ ಒಂದು ಹಾಡು ತುಂಬ ಜನಪ್ರಿಯ, ಅಂದರೆ ದೇವರ ಆಟ ಬಲ್ಲವರು ಯಾರು ಅನ್ನೋ ಗೀತೆ ಕೂಡ ಇದಾಗಿದೆ. ಸೊ ಅಂಥ ಅಭಿಮಾನಿಗಳು ಎಲ್ಲರಿಗೂ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಾ, ಮತ್ತು ಅವ್ರ ಕುಟುಂಬಕ್ಕೂ ಅವ್ರು ಯಾರು ಅಭಿಮಾನಿ ಇದ್ದಾರೆ ಅವ್ರು ನಮ್ದಂಥವ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇದು ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಈ ಅಂತಿಮ ದರ್ಶನಕ್ಕೆ ಕರ್ನಾಟಕ ಚಲನಚಿತ್ರ ಸಂಘದವ್ರ ನಾಯಕರಾಗ್ಬೋದು, ನಟರಾಗ್ಬೋದು ಎಲ್ಲರೂ ಬರ್ತಾ ಇದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು ಕೂಡ ಇವತ್ತು ಬರ್ತಾ ಇದ್ದಾರೆ. ಅವರು ಹುಟ್ಟೂರು ಆಂಧ್ರ ಆಗಿದ್ರು ಅವ್ರು ಇಲ್ಲೇ ನೆಲೆಸಿ ಇಲ್ಲೇ ಒಂದು ತಮ್ಮ ನೆಲೆಯನ್ನು ಕಂಡುಕೊಂಡಂಥವ್ರು. ನಿಜವಾಗ್ಲೂ ನಮ್ಮ ಮೈಸೂರು ಜನ ನಾವೇ ಪುಣ್ಯವಂತರು, ಇಂಥ ಮಹಾತಾಯಿನ ಪಡ್ಕೊಂಡಿದ್ವಿ. ಅಮ್ಮ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಹುಟ್ಟಿ ಬನ್ನಿ ಅಂತ ನಾನು ಕನ್ನಡ ಜನತೆ ಪರವಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಹುಟ್ಟೂರು ಆಂಧ್ರ ಆದರೂ ಸಹ ಅವರು ನನ್ನ ಅಂತಿಮ ಏನು ವಿಧಿವಿಧಾನಗಳು ಇಲ್ಲೇ ಆಗಬೇಕು ಅಂತ ಸಹ ಹೇಳಿದ್ರು, ಮಗನಿಗೆ ಹೇಳಿದ್ರು. ಅದು ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕಕ್ಕೆ ಒಂಥರ ಹೆಮ್ಮೆ ಅಲ್ವಾ? ಖಂಡಿತ. ಜೊತೆಗೆ ಏನಾಗಿದೆ ಅಂದರೆ ಅವ್ರು ತೀರ್ಕೊಂಡ ತಕ್ಷಣ ಅವ್ರು ವಿಲ್ ಮಾಡಿದ್ರಂತೆ, ನಾನು ನಿಜ ಜೀವನದಲ್ಲಿ ಯಾವ ಥರ ನಾನು ಲೈವಲ್ಲಿ ಜನಕ್ಕೆ ಕಾಣಿಸ್ಕೊಂಡಿದ್ದೆ ಅದೇ ಥರ ನಾನು ಮುಖ ತೋರಿಸ್ಬೇಕು ಅಂತ. ಸೊ ಅವರು ತೀರ್ಕೊಂಡಾಗ ಒಂದು ಯಾರಿಗೂ ದರ್ಶನ ಮಾಡ್ತಲೇ ಇಲ್ಲ. ಆ ದರ್ಶನ ಪಡೆದಂತ ನಾವು ಮತ್ತು ಇವತ್ತೆಲ್ಲ ಅವರು ನಿಜ ಜೀವನ ಯಾವ ಥರ ಇರ್ತಾರೆ ಅದೇ ಥರ ಒಂದು ಥರ ಅವ್ರ ಇದೆಲ್ಲ ಹಾಕಿ ಮೇಕಪ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ನಿಜವಾಗ್ಲೂ ಅವ್ರು ದರ್ಶನ ಮಾಡಿದ್ದೀವಿ. ಅವರು ಮೈಸೂರಿಗೆ ನೆಂಟನ್ನು ನೋಡಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಖುಷಿ ಆಗುತ್ತೆ. ಇಲ್ಲಿನ ಸಗುಡು, ಇಲ್ಲಿನ ಜನ, ಇಲ್ಲಿನ ಭಾಷೆ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತ ಗೊತ್ತಿ. ಸೊ ನಿಜವಾಗ್ಲೂ ಅಂಥ ಮಹಾತಾಯಿನ ಪಡೆದಂತ ನಾವೇ ಪುಣ್ಯವಂತರು. ಸರ್, ಅವ್ರ ಮಗನ್ನ ಕಳ್ಕೊಂಡು ಕೆಲವೇ ತಿಂಗಳಾಗಿತ್ತು. ಅದರಿಂದ ಅವ್ರೇನಾದ್ರು ಕೊರಗ್ತಾ ಇದ್ರ? ಏನಾದ್ರು ಈ ನಡುವೆ ಏನಾದ್ರು ನೀವು ಭೇಟಿ ಮಾಡಿದ್ರ ಅವ್ರನ್ನ? ಈ ನಡುವೆ ಭೇಟಿ ಮಾಡಲಿಲ್ಲ. ಅವ್ರಿಗೆ ಇನ್ನೊಂದು ಜನ ಗೊತ್ತಿಲ್ಲ, ಮಲೆ ಮಹದೇಶ್ವರನ ಬೆಟ್ಟದ ಅವ್ರದ್ದು ದೈವ ಭಕ್ತಿ ಅವರು. ಸೊ ಪ್ರತಿ ತಿಂಗಳು ಅಲ್ಲಿ ಹೋಗ್ತಾ ಇದ್ರು. ನಾನು ಅವಾಗ ಅಲ್ಲಿ ಭೇಟಿ ಮಾಡ್ತಾ ಇದ್ದೆ, ಒಂದೆರಡು ಸತಿ ಭೇಟಿ ಆಗಿದೆ. ಬಟ್ ಅದೇ ನೀವು ಹೇಳಿದಂಗೆ ಅವ್ರ ಮಗ ತೀರ್ಕೊಂಡಿದ್ದು ದುಃಖ ಕೂಡ ಅವ್ರಿಗೆ ತುಂಬ ಭರಿಸಲಾಗದ ನೋವಾಗಿದೆ ಅಂತ ಅನ್ಕೋತೀವಿ. ಇದಿಷ್ಟು ಜಿಮ್ ರವಿ ಅವರ ಮಾತು.